ಹಾಗೂ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಡ್ರಗ್ಸ್ಗಳಿಗೆ ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್ ಹಾವಳಿಯ ಚಟಕ್ಕೆ ತೊಡಗಿಸಿಕೊಂಡಿರತಕ್ಕಂತ ಕೆಲಸಗಳು ಆಗುತ್ತಿದೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಗೆ ಹೆಚ್ಚು ಒಲವು ಮೂಡಿಸಿದರೆ ಕಡಿಮೆಯಾಗಬಹುದು. ಈ ನಂಬಿಕೆಯಿಂದ ಕ್ರೀಡೆಗೆ ಅತಿ ಹೆಚ್ಚು ಒತ್ತು ನೀಡುತ್ತಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಹೇಳಿದರು. ಕೊರಟಗೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ಕೊರಟಗೆರೆ ಪಟ್ಟಣದ ಯುವ ಸಬಲೀಕರಣ ಹಾಗೂ ಕೆಆರ್ಡಿಎಲ್ ವತಿಯಿಂದ ನಿರ್ಮಾಣವಾಗಿರುವ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆ ಮಾಡಿದರು. ನಮ್ಮ ತಾಲೂಕಿನಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕಬೇಕು. ಇಂಟರ್ನ್ಯಾಷನಲ್ ಹಾಗೂ ನ್ಯಾಷನಲ್ ಕ್ರೀಡೆಗಳಿಗೆ ಸುಮಾರು ಜನ ಗ್ರಾಮೀಣ ಭಾಗದ ಮಕ್ಕಳು ಆಯ್ಕೆಯಾಗಿದ್ದಾರೆ ಮತ್ತು ಅವರಿಗೆಲ್ಲ ಒಳ್ಳೆಯ ತರಬೇತಿ ನೀಡಿದರೆ ಅವರು ಸಹ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡಬಹುದು. ಮುಂದಿನ ದಿನಗಳಲ್ಲಿ ಕೊರಟಗೆರೆಯಿಂದಲೂ ಸಹ ಒಲಿಂಪಿಕ್ಸ್ಗೆ ಹೋಗುವಂತ ಪ್ರತಿಭೆ ಹುಟ್ಟಬಹುದು. ನಮ್ಮ ಜಿಲ್ಲೆಯ ಪ್ರತಿಭೆಗಳನ್ನ ಗುರುತಿಸಿ ರಾಷ್ಟ್ರಮಟ್ಟದ ಪ್ರತಿಭೆಯನ್ನಾಗಿ ಮಾಡಬೇಕೆಂದು ನಾನು ಕ್ರೀಡೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ತುಮಕೂರಿನಲ್ಲಿ ನಾವು ಇತ್ತೀಚೆಗೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. 7 ವರ್ಷದಿಂದ ಕಾಯ್ತಾ ಇದ್ದೇನೆ ನಾನು ಒಳಾಂಗಣ ಕ್ರೀಡಾಂಗಣ ಮಾಡಲು. ಅದು ಆಗಲೇ ಇಲ್ಲ. ಈಗ ಆ ಕಾಲ ಕೂಡಿ ಬಂದಿದೆ. ಮೇ ತಿಂಗಳಿನಲ್ಲಿ ನ್ಯಾಷನಲ್ ಮಹಿಳಾ ಕ್ರೀಡೆ ಮಾಡೋದಕ್ಕೆ ನಮಗೆ ಅನುಮತಿ ಕೊಡುತ್ತಾರೆ ಅಂತ ಕಾಣಿಸುತ್ತೆ. ಅದು ಬಂದ ಮೇಲೆ ಮೇ ತಿಂಗಳಲ್ಲಿ ಅದು ಕೂಡ ಮಾಡ್ತೀವಿ. ನಾನಿನ್ನು ಅಥ್ಲೆಟಿಕ್ಸ್ ಅಧ್ಯಕ್ಷನಾಗಿ ಉಳಿದಿದ್ದೇನೆ. ಮೇ ತಿಂಗಳಿನಲ್ಲಿ ನಡೆಯುತ್ತಿರುವ ಈ ಕ್ರೀಡಾಕೂಟದಲ್ಲಿ ಸುಮಾರು 3,500 ಮಕ್ಕಳು ಇಡೀ ದೇಶದಿಂದ ಬರುತ್ತಾರೆ. ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಈಗಾಗಲೇ 50 ಕೋಟಿ ರೂಪಾಯಿಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 50 ಕೋಟಿಗಳಿಗೂ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ. ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವೇ ದಿನಗಳಲ್ಲಿ ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು 4.5 ಕೋಟಿ ರೂಪಾಯಿಯಷ್ಟು ಕೆಲಸ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯಾಗಿದೆ. ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗಿಲ್ಲ ಮತ್ತು ಯಾವ ಕಟ್ಟಡ ಇನ್ನು ಹೆಚ್ಚು ಬೇಕಾಗುತ್ತದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಎಲ್ಲಾ ಕೆಲಸಗಳು ಪ್ರಾರಂಭ ಮಾಡುತ್ತೇವೆ. ತುಮಕೂರು ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ಈಗಾಗಲೇ ತುಮಕೂರು ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಜಿಲ್ಲಾಡಳಿತ ಬಹಳ ಶ್ರಮ ಬಿದ್ದು ಅವರು ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇಂತಹ ಕೆಲಸ ಮಾಡುವ ಸಮಯದಲ್ಲಿ ಟೀಕೆ ಟಿಪ್ಪಣಿ ನಮಗೂ ಕೂಡ ಇರುತ್ತೆ. ಆದರೆ ಹೆಚ್ಚಿನ ಅಂಶ ಯಶಸ್ಸನ್ನೇ ಮಾಡತಕ್ಕಂಥ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಈ ಹಕ್ಕು ಪತ್ರಗಳನ್ನು ಕೊಡುವಂಥದ್ದು, ದರ್ಖಾಸ್ ಪೋಡಿ ಮಾಡುವಂಥದ್ದು, ಈ ಸ್ವತ್ತು ಮಾಡುವಂಥದ್ದು ಒಂದು ದೊಡ್ಡ ಆಂದೋಲನ ಕರ್ನಾಟಕದಲ್ಲಿ ನಡೀತಾ ಇದೆ. 40 ವರ್ಷ ಕಳೆದರೂ ಸಾಗುವಳಿ ಸಿಗದ ರೈತರನ್ನ ಗುರುತಿಸಿ ಅವರಿಗೆಲ್ಲ ಹಕ್ಕು ಪತ್ರವನ್ನ ಕೊಡತಕ್ಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತಿದೆ. ಹಾಗಾಗಿ ಇಂತಹ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅವರ ಜೊತೆ ನಾವು ಇಡೀ ರಾಜ್ಯದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಮುಂದಿನ ತಿಂಗಳು 3ನೇ ತಾರೀಕು ಮಧುಗಿರಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳನ್ನು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಮಧುಗಿರಿ ಶಾಸಕರಾದಂಥ ಕೆ ರಾಜಣ್ಣ ಅವರು ಸುಮಾರು 300ಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಯೋಜನೆಯಿಂದ ಕೆರೆಗಳನ್ನು ತುಂಬಿಸತಕ್ಕಂತ ಯೋಜನೆಯನ್ನ ಮಾಡುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗುತ್ತಿದೆ. ಇವತ್ತು ಸುಮಾರು 3,134 ಲಕ್ಷ ಅಂದರೆ 13 ಕೋಟಿ ಕೆಲಸ ಇವತ್ತು ಒಂದೇ ದಿವಸ ಇವತ್ತು ನಾವು ಹಡಿಗಲ್ಲು ಹಾಕಿದ್ದೇವೆ. ಎಲ್ಲೋ ಒಂದು ಕಡೆ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡುತ್ತಾರೆ ಎಂದು ವಿರೋಧ ಪಕ್ಷದವರಿಗೆ ಸಹಿಸುವುದಕ್ಕೆ ಆಗುವುದಿಲ್ಲ. ಅಭಿವೃದ್ಧಿ ಜೊತೆ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗೆ ಅನೇಕ ಕಾಮಗಾರಿಗಳು ಆಗುತ್ತಿದೆ ಎಂದರು. ವರದಿ ಸತೀಶ್ ಎಸ್ ಕೊರಟಗೆರೆ. ತೊಡಗಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಅದು ಕಡಿಮೆ ಆಗ್ಬೋದು ಅನ್ನುವಂಥ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಬಹಳಷ್ಟು ಕೆಲಸಗಳು ಈಗಾಗಲೇ 50 ಕೋಟಿ ರೂಪಾಯಿ ಕೆಲಸ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ 50 ಕೋಟಿಗಳಿಗೆ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ, ಅಡಿಗಲ್ ಆಗ್ತಾ ಇದೆ, ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವು ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು ಎಷ್ಟಿದೆಮ್ಮ ಟಿಪಿ 4.5 ಕೋಟಿ ರೂಪಾಯಿಯಷ್ಟು ಕೆಲಸ ಈಗ ತಾಲೂಕು ಪಂಚಾಯಿತಿಯಲ್ಲಿ ಅಲ್ಲೆಲ್ಲ ಬಿಲ್ಡಿಂಗ್, ತಾಲೂಕ್ ಪಂಚಾಯಿತಿ ಬಿಲ್ಡಿಂಗ್ ಅನ್ನ ಕಟ್ಟುವಂಥದ್ದು ಅದು 3 ಕೋಟಿ ರೂಪಾಯಿಗೆ ಹೊಸ ಬಿಲ್ಡಿಂಗ್ ಕಟ್ಟೋದು.
ಅದಾದಮೇಲೆ ಆ ಸುತ್ತ ಎಲ್ಲ ಕಾಂಕ್ರೀಟ್ ಹಾಕಿ ಭಾಳ ಒಂದು 1.5 ಕೋಟಿ ರೂಪಾಯಿಗೆ ಆ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು. ಇಡೀ ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗಲಿಲ್ಲ ಮತ್ತು ಯಾವ ಕಟ್ಟಡ ಇನ್ನೂ ಹೆಚ್ಚು ಬೇಕಾಗ್ತದೆ, ಇದನ್ನೆಲ್ಲ ಗಮನಿಸಿ ನಾವು ಇವತ್ತು ಆ 50 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಈ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲದೆ ಬೇರೆ ಬೇರೆ ಫಂಡ್ಸ್ಗಳು ಬೇಕಾದಷ್ಟು ಬರ್ತಾ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಆಮೇಲೆ ಇಲ್ಲಿ ಪಾರ್ಕ್ ಏನೋ ಒಂದು ಮೂಲೆನಲ್ಲೂ ಒಂದು ಪಾರ್ಕ್ ಅಂದ್ರೆ ಸೋಮಾರಿಕಟ್ಟೆ, ಅಲ್ಲಿ ಎಲ್ಲ ಬಂದು ಕುತ್ಕೊಂಡು ಪ್ರೆಸ್ನವರು ಕೂಡ ಬರ್ತಾರೆ ಅಲ್ಲಿ ಅಲ್ವಾ, ಅವರೇ ಜಾಸ್ತಿ ಬರೋದು, ವಾಕಿಂಗ್ ಬರೋದು, ಅಲ್ಲಿ ಕುತ್ಕೊಂಡೆಲ್ಲ ಅರ್ಟೆ ಹೊಡಿಯೋದು, ನಮ್ಗೆ ಎಲ್ಲ ವಿರುದ್ಧವಾಗಿ ಬರೆಯೋದು ಅವೆಲ್ಲ ಮಾಡ್ತಾರೆ ಅಲ್ವಾ. ರೀ ಪರವಾಗಿ ಬರೀತಾರೆ, ಒಂದೇ ಕಡೆ ಬರೆಯಲ್ಲ ಅಲ್ವಾ. ಅದರಿಂದ ಅದೆಲ್ಲ ಆಗ್ತಾ ಇದೆ. ತುಮಕೂರು ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ತುಮಕೂರು ಇಡೀ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಿಇಒರು, ನಮ್ಮ SP ಅವರು, ನಮ್ಮ ಜಿಲ್ಲಾಡಳಿತ, ಒಟ್ಟಾರೆ ಜಿಲ್ಲಾಡಳಿತ ಬಹಳ ಶ್ರಮ ಬಿದ್ದು ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ. ಟೀಕೆ ಟಿಪ್ಪಣಿಗಳು ಯಾವಾಗಲೂ ಇರುತ್ತೆ, ನಮಗೂ ಕೂಡ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಹೆಚ್ಚಿನ ಅಂಶ ಯಶಸ್ಸನ್ನ ಮಾಡತಕ್ಕಂಥ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಈ ಹಕ್ಕುಪತ್ರಗಳನ್ನು ಕೊಡುವಂಥದ್ದು, ದರ್ಖಾಸ್ತ್ ಪೋಡಿ ಮಾಡುವಂಥದ್ದು, ಸ್ವತ್ತು ಮಾಡುವಂಥದ್ದು ಒಂದು ದೊಡ್ಡ ಆಂದೋಲನ ಕರ್ನಾಟಕದಲ್ಲಿ ನಡೀತಾ ಇದೆ. ನಮಗೆ ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು. ಸುಮಾರು 2 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದರು. ಅಲ್ಲಿ ಸಾವಿರಾರು ಜನರಿಗೆ, ಅವರಿಗೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಒಂದು ಹಕ್ಕುಪತ್ರ ಸಿಕ್ಕೋದಕ್ಕೆ ಅವರು 40 ವರ್ಷ ಆದ್ರೂ ಇಲ್ಲ, 50 ವರ್ಷ ಆದ್ರೂ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆಲ್ಲ ಹಕ್ಕುಪತ್ರವನ್ನ ಕೊಡ್ತಕ್ಕಂಥ ಆ ಜಮೀನು ನಂದು ಅಂತ ಹೇಳೋದಕ್ಕೆ ಅವನ ಹತ್ರ ಏನಾದರೂ ಇರ್ಬೇಕಲ್ಲ, ಅಂಥದ್ದನ್ನ ಮಾಡುವ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಹಕ್ಕುಪತ್ರ, ಸ್ವತ್ತು, ದರ್ಖಾಸ್ತ್ ಪೋಡಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು ಏಪ್ರಿಲ್ 8ಕ್ಕೆ ಟೆಂಟೇಟಿವ್ ಆಗಿ ಏಪ್ರಿಲ್ 8ಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಬಹಳ ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ, ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು 3ನೇ ತಾರೀಕು ಮಧುಗಿರಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳನ್ನು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ. 3ನೇ ತಾರೀಕು ನಮ್ಮ ಮಾಜಿ ಸಚಿವರು, ಅಲ್ಲಿನ ಶಾಸಕರಾದಂಥ KN ರಾಜಣ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನು, ಕುಡಿಯುವ ನೀರಿಗೆ ಸುಮಾರು 300ಕ್ಕೂ ಹೆಚ್ಚು ಕೋಟಿ ಕುಡಿಯುವ ನೀರಿಗೆ ನಮ್ಮ ಎತ್ತಿನೊಳೆ ಯೋಜನೆಯಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಕೂಡ ಅವರು ನಮ್ಮಲ್ಲಿ ಆಯಿತು, ನಮ್ಮಲ್ಲಿ ಕಾರ್ಯಕ್ರಮ ಆಗಿ ಕೆಲಸ ನಡೀತಾ ಇದೆ. ಅದೇ ಕಾರ್ಯಕ್ರಮ ಅಲ್ಲಿ ಕೂಡ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡೋದಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಜಿಲ್ಲೆನಲ್ಲಿ ಅಭಿವೃದ್ಧಿ ಕೆಲಸಗಳು, ಬೇರೆ ಬೇರೆ ಜಿಲ್ಲೆ ತಾಲೂಕಿಂದು ಕೂಡ ನಾನು ಚಿತ್ರಣವನ್ನು ಕೊಡ್ಬೋದು. ಆದರೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಮ್ಮ ಜೊತೆ ಹಂಚ್ಕೊಳ್ತೀನಿ. ಮಾಧ್ಯಮ ಜೊತೆಯಲ್ಲಿ ಇವತ್ತು ಸುಮಾರು 773 ಮತ್ತು 531 ಒಟ್ಟು 1,304 ಲಕ್ಷ ಅಂದರೆ 13 ಕೋಟಿ ರೂಪಾಯಿ ಕೆಲಸ ಒಂದೇ ದಿವಸ ಇವತ್ತು ನಾವು ಅಡಿಗಲ್ ಹಾಕಿದ್ದೇವೆ. ಆದ್ದರಿಂದ ಅಭಿವೃದ್ಧಿ ನಿರಂತರ ಆಗಿದೆ. ಅಭಿವೃದ್ಧಿ ಅಂತೂ ಯಾವಾಗಲೂ ನಡೀತಾನೆ ಇರುತ್ತೆ, ಯಾವುದು ನಿಲ್ಲೋದಿಲ್ಲ. ಇದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ, ಅದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ. ಹಾಗಾಗಿ ಇವತ್ತು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು.
ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತ ಅನಿವಾರ್ಯತೆ. ತಪ್ಪು ಕಲ್ಪನೆ ಇದೆ ಎಲ್ಲ ಒಂದು ಕಡೆ. ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾರೆ, ಅಭಿವೃದ್ಧಿಗೆ ದುಡ್ಡು ಕೊಡೋದಿಲ್ಲ, ದುಡ್ಡೇ ಇಲ್ಲ, ಸರ್ಕಾರ ದಿವಾಳಿ ಎದ್ದೋಗ್ಬಿಟ್ಟಿದೆ, ಹಣ ಇಲ್ಲ. ಈ ಮಾತುಗಳು ಸತ್ಯಕ್ಕೆ ದೂರವಾಗಿರುವಂತ ಮಾತು. ಯಾರಿಗೆ ಸಹಿಸೋದಕ್ಕಾಗೋದಿಲ್ಲ, ಅಭಿವೃದ್ಧಿನ ಸಹಿಸಕ್ಕಾಗಲ್ವಲ್ಲ. ಈಗ ಪಕ್ಕದ ಮನೆಯವ್ರು ಚೆನ್ನಾಗಾಗ್ಬಿಟ್ರೆ ಹೊಟ್ಟೆ ಊರಿಗೆ ಏನ್ ಹೇಳೋದು, ನನಗಾಗ್ಲಿಲ್ಲ ಅಂತೇಳಿ ಅವ್ರು ಚೆನ್ನಾಗಾದ್ರಪ್ಪ, ಅವ್ರು ಒಳ್ಳೆ ಮನೆ ಕಟ್ಕೊಂಡ್ರು, ಒಳ್ಳೆ ಚೆನ್ನಾಗಿ ಹಾಕ್ಬಿಟ್ರು, ಕಾರ್ ತಗೊಂಬಂದ್ರು, ನನಗೆ ಹೊಟ್ಟೆ ಊರಿ ಇಲ್ಲಿ, ನನಗೇನು ಆಗ್ಲಿಲ್ಲ ಅಂತ. ಆ ರೀತಿ ನಮ್ಮ ಈ ವಿರೋಧ ಪಕ್ಷದವರು ಹೊಟ್ಟೆ ಉರಿಯವರಿಗೆ. ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ಯಾವ ರಾಜ್ಯದಲ್ಲಿ ಕೂಡ ಈ ಸಾಮಾಜಿಕವಾಗಿ ಜನ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಕೊಟ್ಟು ಅದರ ಜೊತೆನಲ್ಲಿ ಅಭಿವೃದ್ಧಿ ತಗೊಂಡು ಹೋಗೋದಿದೆಯಲ್ಲ, ಅಷ್ಟು ಸುಲಭವಾದಂಥದ್ದು ವಿಚಾರ ಅಲ್ಲ. ಈ ಬಾರಿ 4,48,400 ಕೋಟಿ ರೂಪಾಯಿ ಬಡ್ಜೆಟ್ ಕೊಟ್ಟಿದ್ದಾರೆ. 4,48,400 ಕೋಟಿ ಬಡ್ಜೆಟ್ ಗಾತ್ರ. ಅದರಲ್ಲಿ ನಾವು ಡಿಫಿಸಿಟ್ ಬಡ್ಜೆಟ್ ಕೊಟ್ಟಿದ್ದೀವಿ. ಎಷ್ಟು ಡಿಫಿಸಿಟ್ ಕೊಡ್ಬೋದು? ಹೆಚ್ಚೆಚ್ಚು ನಾನು ಉತ್ತೇಜನ ಕೊಡ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗುತ್ತಿದೆ. ಎಲ್ಲ ಚಿಕ್ಕ ಮಕ್ಕಳನ್ನು ಕೂಡ ಡ್ರಗ್ಸ್ಗೆ ತೊಡಗಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಅದು ಕಡಿಮೆ ಆಗ್ಬೋದು ಅನ್ನುವಂಥ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಬಹಳಷ್ಟು ಕೆಲಸಗಳು ಈಗಾಗಲೇ ಅಷ್ಟರ ಮಟ್ಟಿಗೆ ಇವತ್ತೇನಾದ್ರೂ ಇಷ್ಟು ಕ್ವಿಕ್ ಆಗಿ ಆಗಿದ್ರೆ ಅಂದ್ರೆ ಅವರೇ ಕಾರಣ. ಯಾಕಂದ್ರೆ ನಾನು 7 ವರ್ಷದಿಂದ ಕಾಯ್ತಾ ಇದ್ದೀನಿ, ಆಗ್ಲೇ ಇಲ್ಲ. ಒಂದು ಸಾರಿ ಹೇಳಿದೆ DC ಅವರು, ನೋಡಿ ಅಮ್ಮ ಹಿಂಗಾಗಿದೆ, ನಮ್ಮ ಸ್ಟೇಡಿಯಂ ಯಾಕೋ ಮುಗಿತಾ ಇಲ್ಲ ಅಂತ. ಅವತ್ತು ಸಾಯಂಕಾಲ ನಾನು ಇನ್ನೂ ಹೇಳಿ ಕಂಪ್ಲೀಟ್ ಆಗಿಲ್ಲ, ಹೇಳಿರೋದೇ ಕಂಪ್ಲೀಟ್ ಆಗಿಲ್ಲ. ಆಲೇ ಸಂಜೆ ಬಂದು ಅವ್ರನ್ನ ಕರ್ಸ್ಕೊಂಡು ಅವರಿಗೆ ಯಾಕಾಗ್ಲಿಲ್ಲ ಏನಾಗಿಲ್ಲ ಅಂತ ಎಲ್ಲ ಹೇಳಿ ಮಾಡಿ, ಆಮೇಲೆ ಚೇತನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ನೋಡಿ ಸರ್ ನಮ್ದು 5 ಜನ ಕೊಡಿ ಇದೆಲ್ಲ ಮಾಡಿ ಇವತ್ತು ಆ ಸ್ಥಿತಿಗೆ ಬಂದಿದೆ. ನಂದೊಂದು ಸಲಹೆ ಇದೆ ಮತ್ತು ಅದು ಆಗ್ಬೇಕು. ಯಾರನ್ನ ಒಬ್ಬರನ್ನ ಜವಾಬ್ದಾರಿ ಮಾಡಿ ಇಡ್ತೀವಿ ಅವ್ರನ್ನ, ಏನ್ರಿ ಮಂಜು, ನೀವು ಯಾರನ್ನ ಒಬ್ರು ಜವಾಬ್ದಾರಿ ತಗೋಬೇಕಾಗುತ್ತೆ. ಇವರಾಗ್ಲಿ ನೀವಾಗ್ಲಿ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು. ಮತ್ತೆ ಇಲ್ಲಿ ಒಬ್ಬ ಆಫೀಸರ್ನ ಕೊಡ್ಬೇಕಾಗುತ್ತೆ, ಕೋಚ್ ಕೊಡ್ಬೇಕಾಗುತ್ತೆ. ನೀವು ಹಿಂಗಾರ ಮಾಡಿ ಒಂದು ಕೋಚ್ ಅಂತ ಕೊಟ್ಬಿಟ್ರೆ, ನಾನು ಒಂದು 500 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇಡೋಣ ಅಂತ ಮಾಡಿದ್ದೀನಿ. 500 ರೂಪಾಯಿ ಆಗ್ಬೋದೇನ್ರಿ? ನೀವೇ ಬರೋರಲ್ಲ ಆಡಕ್ಕೆ, ಗೊತ್ತಂಗೆ. ವರ್ಷಕ್ಕೆ ತಿಂಗಳಿಗೆ ಕೊಡ್ತೀವಿ ಅಂದ್ರೆ ನಾವೇನ್ ಬೇಡ ತಿಂಗಳಿಗಲ್ವಲ್ಲ ಕುತ್ಕೊಳ ನೀನು. ಅವನ್ನ ಹೇಳ್ದ ವರ್ಷಕ್ಕೆ ಕಣ ಅಂದ್ರೆ ತಿಂಗಳಲ್ಲಿ ಒಂದ್ ಸ್ವಲ್ಪ ಇರ್ಲಿ. ಯಾಕಂದ್ರೆ ಯಾರ್ಯಾರೋ ಬರೋದು ಅಲ್ಲಿ ಏನೋ ಮಾಡಕ್ ಹೋಗೋದು ಅವೆಲ್ಲ ಬೇಡ. 500 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇದ್ರೆ ಮಾತ್ರ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ, ಅವ್ರು ಮಾತ್ರ ಬಂದು ಆಡಕ್ಕೆ ಅವಕಾಶ ಕೊಡ್ತೀವಿ. ಯಾರಂದ್ರೆ ಅವರೇ ಬಂದು ನಂದು ಐತೆ ಇಲ್ಲಿ ನಾನು ಆಡ್ತೀನಿ ಅನ್ನಕ್ ಕೊಡೋದಿಲ್ಲ. ಮೆಂಬರ್ಶಿಪ್ ತಗೋಬೇಕು, 500 ರೂಪಾಯಿ ಸಬ್ಸ್ಕ್ರಿಪ್ಷನ್, ಅದಕ್ಕೊಂದು ಪ್ರಿಂಟ್ ಮಾಡಿ ಅವರು ನಾವು ಅನುಮತಿ ತಗೊಳ್ತೀವಿ ನಿಮ್ಮ ಹತ್ರ, ತಗೊಂಡು ಅವ್ರಿಗೆ ಒಬ್ಬರ ಜವಾಬ್ದಾರಿ ಇಟ್ಟಾಗ ಮೇಂಟೆನೆನ್ಸ್ ಆಗ್ಬೇಕಾಗತ್ತೆ. ಮೇಂಟೆನೆನ್ಸ್ ಆಗ್ಬೇಕು, ಪ್ಲಸ್ ಸ್ವಲ್ಪ ಜವಾಬ್ದಾರಿನೂ ಇರಬೇಕು. ಅದಕ್ಕೆ ಅದನ್ನ ಮಾಡಿ ಅದರ ಉಪಯೋಗ ಮಾಡ್ಕೊಳ್ಳಿ, ಚೆನ್ನಾಗಿ ಉಪಯೋಗ ಮಾಡಿ. ಒಳ್ಳೆ ಯಾರು ಟ್ಯಾಲೆಂಟೆಡ್ ಜನ ಉಪಯೋಗ ಮಾಡಿಕೊಂಡು ಹುಡುಗರು ಅದನ್ನ ಅನುಭವಿಸ್ಕೊಳ್ಳಿ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಟ್ರ್ಯಾಕ್ ಮಾಡಿದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಮಾಡಿ ಒಳ್ಳೆ ಯಾರನ್ನಾದ್ರೂ ಒಳ್ಳೆ ಅಥ್ಲೀಟ್ಸನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಟ್ರೈನಿಂಗ್ ಕೊಟ್ರೆ ಅದು ಅನುಕೂಲ ಆಗುತ್ತೆ. ಅದರಿಂದ ಅದನ್ನ ಮಾಡೋಣ. ಮತ್ತು ತುಮಕೂರಿನಲ್ಲಿ ಇವತ್ತು ಬೆಳಿಗ್ಗೆ ಕನ್ವಿಂಗ್ ಅಂಡ್ ಕಯಾಕಿಂಗ್ ಅಂತ ಹೇಳಿ ಆ ಬೋಟ್ನಲ್ಲಿ ಕಾಂಪಿಟೇಷನ್ ಮಾಡ್ತಕ್ಕಂಥದ್ದನ್ನು ಕೂಡ ಅದಕ್ಕೊಂದು ಅಕಾಡೆಮಿನೇ ಮಾಡಿ ಇಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಅಮಾನಿಕೆರೆ ಒಳಗಡೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಅಲ್ಲೀಗ
ಎಲ್ಲ ತರದ ಕ್ರೀಡೆಗಳಿಗೆ ಅವಕಾಶ ಇದೆ. ಅಥ್ಲೆಟಿಕ್ಸ್ಗಿದೆ, ಜಿಮ್ನೇಷಿಯಂಗಿದೆ, ಆಮೇಲೆ ಟೆನ್ನಿಸ್ ಕೋರ್ಟ್ ಇವತ್ತು ಒಂದು ಉದ್ಘಾಟನೆ ಮಾಡಿದೆ. ಈಗಾಗಲೇ ಹಿಂದೆ ಮಾಡಿದ್ದು 2018ರಲ್ಲಿ ನಾವು ಒಂದು 3 ಕೋರ್ಟ್ ಮಾಡಿದ್ದು, ಅದೊಂದು ಟೂರ್ನಮೆಂಟ್ ಕೂಡ ಮಾಡಿತ್ತು. ಈಗ ಹೊಸದಾಗಿ ಅದನ್ನೆಲ್ಲ ತಿರ್ಗಾ ಮಾಡಿ ನಾವು ದಸರಾ ಕ್ರೀಡೆ ಸಂದರ್ಭದಲ್ಲಿ ಅದನ್ನ ಒಂದು ಟೆನ್ನಿಸ್ ಕಾಂಪಿಟಿಷನ್ ಕೂಡ ಮಾಡಿತ್ತು. ಈಗ ಇನ್ನೊಂದು ಅಡಿಷನಲ್ ಕೋರ್ಟ್ ಮಾಡಿ ಈಗ ನ್ಯಾಷನಲ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಬಹುಶಃ ಮೇ ತಿಂಗಳಲ್ಲಿ ನ್ಯಾಷನಲ್ಸ್ ವಿಮೆನ್ ಕ್ರೀಡೆಯಲ್ಲಿ ಮಾಡೋದಕ್ಕೆ ನಮಗೆ ಅನುಮತಿ ಕೊಡ್ತಾರೆ ಅಂತ ಕಾಣಿಸುತ್ತೆ. ಅದು ಬಂದ ಮೇಲೆ ಮೇ ತಿಂಗಳಲ್ಲಿ ಅದು ಕೂಡ ಮಾಡ್ತೀವಿ. ಆಮೇಲೆ ನಾನಿನ್ನೂ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಇದ್ದೀನಿ. ನಾವು ನ್ಯಾಷನಲ್ ಜೂನಿಯರ್ಸ್ ಅನ್ನ ತುಮಕೂರಿಗೆ ಕೊಟ್ಟಿದ್ದಾರೆ. ಬಹುಶಃ ಏಪ್ರಿಲ್ ಮೇನಲ್ಲಿ ಅದನ್ನ ನ್ಯಾಷನಲ್ ಸುಮಾರು 3,500 ಮಕ್ಕಳು ಇಡೀ ದೇಶದಿಂದ ಬರ್ತಾರೆ, ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಅದು ಒಂದು ಇವೆಂಟ್ ಅನ್ನ ತುಮಕೂರಲ್ಲಿ ಮಾಡೋದಕ್ಕೆ ಅದನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ 2 ಸಾರಿ ಕಬಡ್ಡಿ ಮಾಡಿದ್ರು, ಮಧ್ಯದಲ್ಲಿ ಯಾಕೋ ಗ್ಯಾಪ್ ಮಾಡಿದ್ರು. ಅದೇ ನಾವಿನೇ ಅದಕ್ಕೆ ಈ ಸಾರಿ ತಿರ್ಗಾ ಕಬಡ್ಡಿ ಮಾಡಬೇಕು ಅಂತ ಜಿಲ್ಲಾ ಮಟ್ಟದ ಕಬಡ್ಡಿ, ಆಮೇಲೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಅಲ್ವೇ ನಾವು ನಂದೀಶ ಜಿಲ್ಲಾ ಮಟ್ಟದ ತಾನೆ. ಯಾಕೆ ಹೇಳಿದ್ಬಿಟ್ಟೆ ಕೇಳಿಕೆ, ಲೋಕಲ್ ಆಡ್ಲಿ ಅಂತ. ಆಯ್ತು, 2 ಈಗ ಕ್ರೀಡೆ ಕ್ರಿಕೆಟ್ ಮತ್ತು ಕಬಡ್ಡಿಯನ್ನ ನಮ್ಮ ಜಿಲ್ಲಾ ಮಟ್ಟಕ್ಕೆ ಯಶಸ್ವಿಯಾಗಿ ಇಲ್ಲೇ ಗ್ರೌಂಡ್ ಅಲ್ಲಿ ಮಾಡೋದಕ್ಕೆ ನಾನು ಈಗಾಗಲೇ ಅವ್ರಿಗೆ ಅನುಮತಿ ಕೊಟ್ಟಿದ್ದೀನಿ, ಏರ್ಪಾಟ್ ಮಾಡ್ತಾ ಇದ್ದಾರೆ. ಅದರಿಂದ ಕ್ರೀಡೆ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು. ನಮ್ಮಲ್ಲಿ ನಾವು ಇದನ್ನ ಯಾಕೆ ಹೆಚ್ಚೆಚ್ಚು ನಾನು ಉತ್ತೇಜನ ಕೊಡ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ಹಳ್ಳಿನಲ್ಲಿ ನಾನು ಮೊದಲನೇ ಸಾರಿ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷನಾದೆ, ಬಹುಶಃ 2015ರಲ್ಲೋ ಏನೋ. ಅಲ್ಲಿ ನಾವೊಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವು, ಟ್ಯಾಲೆಂಟ್ ಸರ್ಚ್ ಅಂತ. ಯಾರು ಪ್ರತಿಭೆ, ಅದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕ್ಬೇಕು ಅಥ್ಲೆಟಿಕ್ಸ್ ನಲ್ಲಿ ಅಂತ. ನಾನು ಕೂಡ ಗೌಲಹಳ್ಳಿನಲ್ಲಿ ಬಂದು, ಹಳ್ಳಿನಲ್ಲಿ ಏನ್ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ನಾವೆಲ್ಲ ಹಳ್ಳಿಯಲ್ಲಿ ಬಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗುವ ಮಟ್ಟಕ್ಕೆ ತಯಾರಿ ಆದವು. ಅವಕಾಶಗಳು ಸಿಕ್ಕಿದ್ರೆ ಆಗ್ತವೆ. ಅದಾದ್ಮೇಲೆ ನಮ್ಮ ಟ್ಯಾಲೆಂಟ್ ಸರ್ಚ್ ಕಾರ್ಯಕ್ರಮ ಆದ್ಮೇಲೆ ಸುಮಾರು ಜನ ಗ್ರಾಮೀಣ ಭಾಗದ ಮಕ್ಕಳು ಆಯ್ಕೆಯಾದ್ರು ಮತ್ತು ಅವರನ್ನೆಲ್ಲ ಪ್ರಯತ್ನ ಮಾಡಿ ಟ್ರೈನಿಂಗ್ ಮಾಡಿ, ಈಗ ನಮ್ಮ ಪಕ್ಕದ ಹಳ್ಳಿ ಹಬ್ಬತ್ನಳ್ಳಿ ಅಂತಿದೆ, ಮಲ್ಸಂದ್ರ ಹಬ್ಬತ್ನಳ್ಳಿ, ಅಲ್ಲಿನ ಹೆಣ್ಮಗಳು ಅವಳು ಪ್ರಿಯಾ ಅಂತೇಳಿ, ಅವರು ಈಗ ಅವಳು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿದ್ದಾಳೆ. ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ತಗೊಂಡ್ಲು, ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿ ಅಲ್ಲಿ ಕೂಡ ಮೆಡಲ್ ತಗೊಂಡ್ಲು. ಆ ರೀತಿ ಅವರೆಲ್ಲ ಅವಕಾಶಗಳು ಕೊಟ್ಟರೆ ಆಗುತ್ತೆ. ಯಾರಿಗೆ ಗೊತ್ತು, ಕೊರಟಗೆರೆನಲ್ಲಿ ನಾಳೆ ದಿವಸ ಯಾರೋ ಒಲಿಂಪಿಕ್ಸ್ಗೆ ಹೋಗ್ಬೋದು. ಕೊರಟಗೆರೆಯಲ್ಲಿ ಅವಕಾಶ ಕೊಟ್ರೆ ಇಲ್ಲಿನ ಯಾರಾದ್ರೂ ಒಬ್ರು ಇಬ್ರು, ಈಗ ನಮ್ಮ ತುಂಬಾಡಿನಲ್ಲಿ ಗುರುಮೂರ್ತಿ ಅಂತಿದ್ದಾನೆ, ಸಂದೀಪ್ ಅಲ್ಲ ಕಣ, ಸಂದೀಪು ಬೇರೆ, ಜಾವ್ಲಿನ್ ಸಂದೀಪು. ಆಮೇಲೆ ಇನ್ನೊಬ್ಬ ಗುರುಮೂರ್ತಿ ಅಂತ ನಮ್ಮ ಪೊಲೀಸ್ ಅಲ್ಲಿದ್ದಾನೆ, ಸಂದೀಪ್ ಅವನೇ ಅಲ್ಲ ಕಣ, ಸಂದೀಪ್ ಜಾವ್ಲಿನ್ ಥ್ರೋ ಮಾಡೋದು. ಚಿತ್ತಿಮಯ ಇದಾನೆ, ಈಗ ಇಲ್ಲೇ ಇದೆಯಲ್ಲ ಅವನ ಹೆಸರೇನು ಸಂದೀಪ. ಅವನು ಹೋಗಿ USA ನಲ್ಲಿ ಮೆಡಲ್ ತಗೊಂಡ್ಬಂದ್ಬಿಟ್ಟಿದ್ದಾನೆ. USA ನಲ್ಲಿ ಹೋಗಿ ಓಡ್ಬಿಟ್ಟ ನೋಡ್ರಿ. ತುಂಬಾಡಿಯಿಂದ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಓಡ್ಕೊಂಡ್ಬಂದ. ಮೊನ್ನೆನೂ ಕೂಡ ನಾವು ಪೊಲೀಸ್ ಮ್ಯಾರಥಾನ್ ಮಾಡ್ತೀವಿ ಪ್ರತಿ ವರ್ಷ. ಪೊಲೀಸ್ ಮ್ಯಾರಥಾನ್ ನಲ್ಲಿ ಹೋದ ವರ್ಷನೂ ಅವನೇ ಗೆದ್ಬಿಟ್ಟಿದ್ದ ಮ್ಯಾರಥಾನ್ ನಲ್ಲಿ. ಈ ವರ್ಷನೂ ಅವನೇ ಬಂದ, ಅವನೇ ಗೆದ್ಬಿಟ್ಟ. ತುಂಬಾಡಿಯಿಂದ ಹೋಗಿ ಅವನು ಅಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ನೋಡಿ ಅವನು ಹಂಗ ಆಗ್ಬೇಕಾದ್ರೆ ಅಂತವ್ರು ಬಹಳ ಜನ ಇದ್ದಾರೆ.
ಯಾಕೆಂದ್ರೆ ಅವ್ರಿಗೆ ಅವಕಾಶ ಸಿಗ್ಬೇಕಷ್ಟೆ. ಅದಕ್ಕೆ ನಾವು ಇದನ್ನೆಲ್ಲ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ತಮ್ಗೆ ಗೊತ್ತಿದೆ, ತುಮಕೂರಿನಲ್ಲಿ ನಾವು ಇತ್ತೀಚೆಗೆ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು. 7 ದಿವಸ ಏನೆಲ್ಲ ನಮಗೆ ಬೆಂಗಳೂರಿನಲ್ಲಿದೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ನಾವು ಇಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಇವತ್ತು ಶೂಟಿಂಗ್ಗೆ ಒಂದು ಫೆಸಿಲಿಟೀಸ್ ಅನ್ನ ಮಾಡಿಕೊಟ್ಟಿದ್ದೀವಿ. ಬಹುಶಃ ಅದು ಅತಿಶಯೋಕ್ತಿ ಕೂಡ ಆಗೋದಿಲ್ಲ. ಇದರ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅದಾಗಲೇಬೇಕು ಅಂತ ಹೇಳಿ ಅದಕ್ಕೆ ನಿಂತು ಅದನ್ನ ಮಾಡಿಸಿದವರು ಯಾರು ಅಂತ ಹೇಳಿದ್ರೆ ನಮ್ಮ DC ಅವರೊಂದು 20 ಸರಿ ಹೋಗಿರ್ಬೋದು ಅಲ್ಲಿ ಅಲ್ಲಮ್ಮ. ಮತ್ತೆ ಇಲ್ಲಿ 20 ಸತಿ ಬಂದ್ಬಿಟ್ಟಾರೆ. ಬೆಳಿಗ್ಗೆ ಒಂದು ಶಿಸ್ತು ಇರಬೇಕು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು ಅಂತ ಒಂದು ಕಾನೂನೇ ತಂದ್ಬಿಟ್ರು. ನೀವು ಸಾಲ ಇಷ್ಟ್ರ ಮೇಲೆ ತಗೋಬಾರ್ದು, ನಿಮ್ಮ ಡಿಫಿಸಿಟ್ ಇಷ್ಟ್ರ ಮೇಲೆ ಹೋಗಬಾರ್ದು, ಈ ನಿಯಮಗಳನ್ನ ಮಾಡಿಟ್ಟಿದ್ದಾರೆ. ಇಡೀ ದೇಶದಲ್ಲಿ 3 ರಾಜ್ಯ ಇದನ್ನ ಪಾಲನೆ ಮಾಡೋದು, ಬೇರೆ ಯಾರೂ ಕೂಡ ಇದನ್ನ ಪಾಲನೆ ಮಾಡೋದಿಲ್ಲ. ಈಗೆಲ್ಲ ಮಾತಾಡ್ತಾರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಆಡಳಿತ ಪಕ್ಷಗಳು ಯಾವ್ಯಾವ ಇದಾವಲ್ಲ ಅವರೆಲ್ಲ ಮಾತಾಡ್ತಾರೆ, ಆದ್ರೆ ಅವ್ರು ಯಾರು ಕೂಡ ಈ ಡಿಸಿಪ್ಲಿನ್ ಇಲ್ಲ. ಅವ್ರಿಗೆ ಎಷ್ಟು ಬೇಕಾದ್ರೂ ಸಾಲ ತಗೋಬಹುದು, ಎಷ್ಟು ಬೇಕಾದ್ರೂ ಇದು ಖರ್ಚು ಮಾಡ್ಬೋದು, ಹಾಗೆ ಡಿಫಿಸಿಟ್ ಮಾಡ್ಕೋಬಹುದು ಅಂತಕ್ಕಂಥದ್ದು ಅವ್ರು ಮಾಡಿರೋದು. ಆದ್ರೆ ನಮ್ಮಲ್ಲಿ ಬಹಳ ವರ್ಷಗಳಿಂದ SM ಕೃಷ್ಣ ಅವ್ರ ಕಾಲದಿಂದ ಇಲ್ಲಿಯವರೆಗೆ ಯಾರೂ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಜೆಟ್ ನಲ್ಲೂ ಕೂಡ ನಾವು ಮಾಡಿಲ್ಲ. 3% ಒಳಗಡೆ ಡಿಫಿಸಿಟ್ ಇರಬೇಕು ಅಂತ 2.94 ಇದೆ. 25% ಒಳಗಡೆ ಸಾಲ ಇರಬೇಕು ಅಂತ ಅಂದ್ರೆ 24.5 ಇದ್ದೀವಿ. ನಾವು ಮುಂದಕ್ಕೆ ಹೋಗೇ ಇಲ್ಲ. ಸಾಲ ಮಾಡ್ಬಿಟ್ರು, ಸಾಲ ತಗೊಂಡೋಗಿ ಸಾಲ ಹೊರೆ ನಮ್ಮ ತಲೆ ಮೇಲೆ ಎಳೆದ್ಬಿಟ್ರು. ಯಾಕೆ ತಲೆ ಮೇಲೆ ಎಳೆದ್ರು? ನಾವು ಕಂಪೇರ್ ನಾನು ಮಾತಾಡುವಾಗ ನಿಮ್ದು ನೋಡ್ಕೊಂಡು ಮಾತಾಡ್ಬೇಕಲ್ವಾ. ನಾವು ಸಾಲದ ಹೊರೆ ತಗೊಂಡೋದ್ರೆ ಈಗ ಕೇಂದ್ರ ಸರ್ಕಾರನೂ ಸಾಲ ಮಾಡುತ್ತೆ, ಮಾಡ್ಲೇಬೇಕು. ಸಾಲ ಮಾಡೋದು ಅನಿವಾರ್ಯ, ತಪ್ಪಿಸ್ಕೊಳಕ್ ಆಗದೇ ಇಲ್ಲ. ನೀವು ಇಲ್ಲಾಂದ್ರೆ ಸಾಲ ಇಲ್ಲದೆ ನಡೆಸ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇನ್ನೂ ಕೂಡ ಈ ದೇಶದಲ್ಲಿ ಇಲ್ಲ, ಕೇಂದ್ರ ಸರ್ಕಾರ ಆಗಲಿ ಬೇರೆ ಬೇರೆ ರಾಜ್ಯ ಆಗಲಿ. ಅದಕ್ಕೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಒಳಗಡೆ ಇರಿ ಅಂತ ಹೇಳಿದ್ದಾರೆ, ಅದರಲ್ಲಿ ಇರ್ಬೇಕು. ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿ ಮಾಡಿದೆ. ಈ ವರ್ಷ ಒಂದಕ್ಕೆ 53 ಲಕ್ಷ ಕೋಟಿ ಬಜೆಟ್ ಕೇಂದ್ರ ಸರ್ಕಾರದ್ದು, 16 ಲಕ್ಷ ಸಾಲ ಆಗಿದೆ. ಈಗ ನಾವು ಟೀಕೆ ಮಾಡಬಹುದು, ಆದ್ರೆ ನಮಗೆ ಅರ್ಥ ಆಗ್ತದೆ. ಟೀಕೆ ಮಾಡೋ ಬದಲು ನಾವು ಅರ್ಥ ಮಾಡ್ಕೊಳ್ತೇವೆ, ಹೌದಪ್ಪ ಇದರ ಅನಿವಾರ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಈಗ ನಾವು SM ಕೃಷ್ಣ ಇದ್ದಾಗ ಕೆರೆಗಳು ಹೂಳೆತ್ತಬೇಕು ಅಂತ ನಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕಾಗಿ ದುಡ್ಡಿಲ್ಲ ನಮ್ಮ ಹತ್ರ. ನಾವು ಆಗ 800 ಕೋಟಿ ರೂಪಾಯಿನ ವರ್ಲ್ಡ್ ಬ್ಯಾಂಕ್ ಇಂದ ಸಾಲ ತಗೊಂಡು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕೆರೆಗಳಿಗೆ ಹೂಳೆತ್ತುವ ಕಾರ್ಯಕ್ರಮ ಅಂತ ಮಾಡಿದ್ರು, ಡಿಸಿಲ್ಟಿಂಗ್ ಪ್ರೋಗ್ರಾಮ್. ಅದನ್ನ ಸಾಲ ತಗೊಂಡು, ಹೌದು ಅನಿವಾರ್ಯ, ನಮ್ಗೆ ಬೇಕು. ನಮ್ಮ ಕೆರೆಗಳದ್ದು ಹೂಳು ತುಂಬಿಕೊಂಡಿದೆ, ನೀರು ನಾವು ತುಂಬಕ್ಕಾಗದಲ್ಲ. ಇವತ್ತು ತುಂಗಭದ್ರಾ ಡ್ಯಾಮ್ ನಲ್ಲಿ ಹೆಚ್ಚು ಕಡಿಮೆ 3/4 ಭಾಗ ಅಷ್ಟೇ ನಮ್ಗೆ ನೀರು ಸಿಕ್ಕದು. ಕಾಲ್ ಭಾಗ ನಿಮಗೆ ತುಂಬಿಕೊಂಡು ಹೋಗಿದೆ, ಸಿಲ್ಟ್ 1/4 ಭಾಗ ಇದೆ. ಅದಕ್ಕೆ ನಮಗೆ ಇನ್ನೂ 10 TMC ನೀರನ್ನ 15 TMC ನೀರನ್ನ ತುಂಬಿಸುವಷ್ಟು ಕೆಪಾಸಿಟಿ ಸಿಲ್ಟ್ ಆಗೋದು. ಬಹುಶಃ ಅದನ್ನ ತೆಗೆದ್ರೆ ಇನ್ನೊಂದು ಡ್ಯಾಮ್ ಕಟ್ಟದಂಗೆ ಆಗುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ ಆ ಮಣ್ಣು ತಗೊಂಡೋಗಿ ಎಲ್ಲ ಹಾಕ್ತೀರಾ? 15 TMC ಅಷ್ಟು ಮಣ್ಣನ್ನ ತಗೊಂಡೋಗಿ ಎಲ್ಲ ಹಾಕ್ಬೇಕು ಪ್ರಶ್ನೆ. ಅದಕ್ಕಾಗಿ ಮಾಡಕ್ಕೆ ಕಷ್ಟ ಆಗಿರ್ಬೋದು. ಈಗ ಅಲ್ಲಿ ರೈತರಿಗೆ ನಾವು 35 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀವಿ. ಆಲ್ಮಟ್ಟಿ 16 ಅಡಿ ಎತ್ತಬೇಕು ಮೇಲಕ್ಕೆ ಅನ್ನುವಾಗ ನಮಗೆ ಅಷ್ಟು ನೀರು ನಿಂತ್ಕೊಳ್ಳುತ್ತೆ. ಅಂದ್ರೆ ಹಿಂದಕ್ಕೆ ನೀರು ನಿಂತ್ಕೊಳ್ಳಾಗ ಹಳ್ಳಿಗಳು ಜಮೀನು ಎಲ್ಲ ಮುಳುಗಡೆ ಆಗುತ್ತೆ. ದುಡ್ಡು ಕೊಡ್ಬೇಕಲ್ವ ರೈತರಿಗೆ. ಆ ಕಾಂಪನ್ಸೇಷನ್ ನಾವು 35 ಲಕ್ಷ ಫಿಕ್ಸ್ ಮಾಡಿದ್ದೀವಿ. ಈಗ 35 ಲಕ್ಷ 40 ಲಕ್ಷ ಸಾವಿರಾರು ಕೋಟಿ ಆಗಿದೆ. ಆ ದುಡ್ಡು ಕೊಡೋರು ಯಾರು? ಆ ದುಡ್ಡು ರೈತರ ಹಿತ ದೃಷ್ಟಿಯಿಂದ ನಾವು ಆ ದುಡ್ಡು ಕೊಡ್ಬೇಕು. ಅದಕ್ಕೆ ನಾವು ಹಣ ತಗೊಳ್ಳೇಬೇಕಲ್ಲ, ಎಲ್ಲಾದ್ರೂ ಒಂದ್ ಕಡೆ ಎಲ್ಲಿಂದನಾದ್ರೂ ತಗೋಬೇಕು. ಆದ್ರಿಂದ ಇಂಥ ಒಂದು ಟೀಕೆ ಟಿಪ್ಪಣಿಗಳು ಕೂಡ ಬರ್ತಾ ಇರುತ್ತೆ. ಆದ್ರೆ ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಅಭಿವೃದ್ಧಿಯನ್ನು ತಗೋಬೇಕು ಮತ್ತು ಜನಸಮುದಾಯಕ್ಕೆ ಅವರ
ಆರ್ಥಿಕ ವ್ಯವಸ್ಥೆ ಕೂಡ ಮುಂದೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಕೊಡ್ತಿದ್ದೇವೆ. ಆ ದೃಷ್ಟಿನಲ್ಲಿ ರಾಜ್ಯದಲ್ಲಿ ಕೆಲಸಗಳು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲ ಯುಗಾದಿ ಬರ್ತಾ ಇದೆ, ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವೇನ್ರಿ? ವರ್ಷದಡ್ಕು ಬರುತ್ತಾ ಜೊತೆನಲ್ಲಿ? ಯುಗಾದಿ ಹಬ್ಬ ನೆಕ್ಸ್ಟ್ ಡೇ ವರ್ಷದಡ್ಕು ಎರಡು ಬರ್ತಾವ. ಅವೆರಡೂ ಒಳ್ಳೇದಾಗ್ಲಿ ನಿಮ್ಗೆ. ರಂಜಾನ್ ರಂಜಾನ್ ಬರ್ತಾ ಇದೆ, ನಡೀತಾ ಇದೆ ರಂಜಾನ್. ಅದು 21ಕ್ಕೆ ಯಾಕಾಜೆ ಇಲ್ಲ ನಾವು ಬೈ ಶನಿವಾರ ಬರ್ಬೋದು. ಅಲ್ಲಿ ಚಂದ್ರನ ದರ್ಶನ ಆದ್ಮೇಲೆ ಅವ್ರು ಹೇಳ್ತಾರೆ, ಈಗಲೇ ಗೊತ್ತಿರಲ್ಲ. 21 ಅಂತ ಟೆಂಟೇಟಿವ್ ಆಗಿ ಅನ್ಕೊಂಡಿದ್ದಾರೆ. ಚಂದ್ರ ಕಂಡ್ರೆ ಮೆಸೇಜ್ ಬರುತ್ತೆ, ಅವಾಗ ಬಿರಿಯಾನಿ ಮಾಡ್ಬೋದು, ಏನ್ ತೊಂದರೆ. ಅದರಿಂದ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ರಂಜಾನ್ಗೆ ಆಚರಣೆ ಮಾಡೋರಿಗೆ, ಯುಗಾದಿ ಆಚರಣೆ ಮಾಡೋರಿಗೆ, ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮುಗಿಸ್ತೇನೆ. ನಮಸ್ಕಾರ. 5 ಜನ ಸಬ್ ಇನ್ಸ್ಪೆಕ್ಟರ್ಗಳು ಬೆಳಿಗ್ಗೆ 7:30 ಗಂಟೆಯಲ್ಲಿ ಚಳ್ಳಕೆರೆ ಹತ್ರ ಆಕ್ಸಿಡೆಂಟ್ ಆಗಿ 3 ಜನ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 2 ದಾವಣಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರು ಕೂಡ ಒಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಇನ್ನೊಬ್ಬರಿಗೂ ಕೂಡ ಅಪಾಯದ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ತಿಳಿದಿದೆ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಬರೋದಕ್ಕೆ ಅದು ಪೂರ್ವ ನಿಯೋಜಿತ ಇರಲಿಲ್ಲ ನಮಗೆ. ಆದರೆ ಆಕಸ್ಮಿಕವಾಗಿ ಆಗದ ಕಾರಣ ಹೋಗ್ಬೇಕಾಗಿ ಬಂತು. ಅದಕ್ಕಾಗಿ ಅಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಇವತ್ತು ಕೊರಟಗೆರೆಯಲ್ಲಿ ನೂತನವಾಗಿ ಸುಮಾರು ವರ್ಷಗಳಿಂದ ಏನು ಎಲ್ಲ ನಾಗಣ್ಣ 8 ವರ್ಷ ಆಯ್ತದೆ, ಏನು ಅಡಿಗಲ್ ಹಾಕಿ 7 ವರ್ಷಗಳು ಅವನೇ ಅಡಿಗಲ್ ಹಾಕಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅವನು ಹಾಕಿದ್ದಕ್ಕೆ. ನಾಗಣ್ಣ ಅವತ್ತು ಒತ್ತಾಯ ಮಾಡಿ ಮಾಡಬೇಕು ಅಂತೇಳಿ ಮಾಡಿದ್ದು. ಅದಕ್ಕೆ ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಆಯುಕ್ತರಾಗಿರ್ತಕ್ಕಂಥ ನಮ್ಮವರೇ ಆದ ನಮ್ಮ ತಿಪ್ಟೂರಿನವರು ಮಾನ್ಯ ಚೇತನ್ ರವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಶುಭಾ ಕಲ್ಯಾಣ್ ರವರು ಬಂದಿದ್ದಾರೆ. ನಮ್ಮ ಸಿಇಒ ಅವರು ಶ್ರೀಮತಿ ಅಶ್ವಿಜಾ ಅವರು ಬಂದಿದ್ದಾರೆ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಅಶೋಕ್ ಅವರು ಮತ್ತು ನಮ್ಮೆಲ್ಲ ಮುಖಂಡರುಗಳು, ನಮ್ಮ ನಿಕೇತ್ ಮೌರ್ಯ ಅವರು ಬಂದಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಭಾನುವಾರ ಆದರೂ ಕೂಡ ಅವರಿಗೆ ತೊಂದರೆ ಆಗಿರ್ಬೋದು ಸ್ವಲ್ಪ, ಆದರೂ ಅವರೆಲ್ಲರೂ ಕೂಡ ಬರೋ ರೀತಿಯಲ್ಲಿ ಮಾಡಿದ್ದು ಸರಿನೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಮಧ್ಯಾಹ್ನ ಒಂಚೂರು ನಿದ್ದೆ ಮಾಡೋರೇನ ಭಾನುವಾರ. ಮತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಕಾಲೇಜು ಮತ್ತು ಶಾಲೆ ಇಲ್ಲಿ ನಡೀತಾ ಏನಿದೆ, ಅವರೆಲ್ಲರೂ ಇದ್ದಿದ್ರೆ ಇನ್ನೂ ಹೆಚ್ಚಿನ ಮೆರುಗು ಪಡ್ಕೊಳ್ತಾ ಇತ್ತು. ಯಾಕೆಂದ್ರೆ ಮಕ್ಕಳು ಅವರಿಗೆ ಹೆಚ್ಚಿನ ಆಸಕ್ತಿ ಇದ್ರ ಮೇಲೆಲ್ಲ ಅವ್ರಿಗಾಗಿ ಮಾಡಿರೋವಂಥದ್ದು. ಹಾಗಾಗಿ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 473 ಕೋಟಿ ರೂಪಾಯಿ ಆ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಆಗ್ತಾ ಇದೆ. 423 ಪ್ಲಸ್ 50 473 ಲಕ್ಷ ಅಂದ್ರೆ 4 ಕೋಟಿ. ಮಾಲಿಂಗಾಪುರಿಗೆ ಲೆಕ್ಕಾಚಾರ ಗೊತ್ತಿದೆ, 73 ಲಕ್ಷ ಅದನ್ನ ಖರ್ಚು ಮಾಡಿ ಇವತ್ತು ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಬಂದಿದೆ.
ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಆಗಬೇಕು. ಅದನ್ನು ಬೇಗ ನಮ್ಮ KRIDLನವರು ಬೇಗ ಮಾಡಬೇಕು. ಬೇಗ ಮಾಡಿದರೆ ನಾನು ಬಂದು ಆಡ್ತೀನಿ, ಆಯಿತಾ?